ಇವಳು ನನ್ನ ಬಾಡಿ ಗಾರ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಕೆಳಗಡೆ ಬದನೆಕಾಯಿ ಕಟ್ ಮಾಡ್ಕೊಬರೋಣ ಅಂತೇಳಿ ಹೋಗ್ತಿರೋದು. ಹಾಗೆ ನನ್ನ ಗುಮ್ಮಿ ನನ್ನ ಬಾಡಿ ಗಾರ್ಡ್ ಆಗಿ ಬರ್ತಿದ್ದಾಳೆ. ಇದು ನಾನು ಹಾಗೆ ಇವತ್ತು ಏನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಒಂದು 4 ಈರುಳ್ಳಿ ಮೊಳಕೆ ಬಂದ್ಬಿಟ್ಟಿತ್ತು. ಇದೇ ಫಸ್ಟ್ ಈ ಈರುಳ್ಳಿನ ಹಾಕಿದ್ದೀನಿ ನೋಡಿ. 1 2 3 4 ಈರುಳ್ಳಿ ಹಾಕಿದ್ದೀನಿ. ಬರುತ್ತೇನೋ ಗೊತ್ತಿಲ್ಲ, ಮಣ್ಣು ಅಷ್ಟು ಚೆನ್ನಾಗಿಲ್ಲ, ಆದರೂ ಓಕೆ. ಇಲ್ಲೆಲ್ಲ ಬರೋಕ್ಕೆ ಸ್ವಲ್ಪ ಭಯ. ಮೊನ್ನೆ ಹಾವು ನೋಡಿದ್ನಲ್ಲ, ಅವತ್ತಿಂದ ಭಯ ಆಗುತ್ತಪ್ಪ. ಬದನೆಕಾಯಿ ಎಲ್ಲುಂಟು ನೋಡಿ. ಒಂದು ಇದನ್ನ ಕಟ್ ಮಾಡಿ ತಗೋಬೇಕು. ಒಂದು ಹಾಗೆ ಇನ್ನೊಂದು ಸಿಕ್ಬಿಟ್ರೆ ಸಾಕು ಸದ್ಯಕ್ಕೆ. ಮೋಹನ್ ಮಾಮ ಏನಾದ್ರು ಬಂದರೆ ಚೆನ್ನಾಗಿ ಬೈತಾರೆ. ಎಲ್ಲ ಚಿಕ್ಕ ಚಿಕ್ಕದು, ದೊಡ್ಡದೊಂದು ಇಲ್ಲ. ಇಲ್ಲೊಂದುಂಟು. ಎರಡು ಸಿಕ್ಕಿದ್ರೆ ತುಂಬ ಚಿಕ್ಕ ಚಿಕ್ಕದು. ನನಗೆ ಸ್ವಲ್ಪ ಈ ಥರದ್ದೇ ಇಷ್ಟ. ಇದೆಲ್ಲ ಒಂದು 5-6 ದಿನ ಹೋದರೆ ದೊಡ್ಡದಾಗುತ್ತೆ. ಓಕೆ, ಇಲ್ಲೇನಾದರೂ ಇದೆಯಾ? ಇಲ್ಲೆಲ್ಲ ಬರಬೇಕಂದ್ರೆ ಇನ್ನೊಂದು ವಾರ ಬಂದರೆ ಇಲ್ಲೂ ಒಂದುಂಟು. ತಗೊಳ್ಳ ಬೇಡ ಅನಿಸ್ತಿದೆ. ಓಕೆ, ನೋಡಿ ಇವಳ ಕತೆ. ಇವಳಿಗೆ ಫುಲ್ ಮಣ್ಣಲ್ಲಿ ಆಟ ಆಡೋದಕ್ಕೆ ಈಸಿ ಆಯಿತು. ಅಲ್ಲಾಡ್ತಿತ್ತು, ಇವಾಗಿಲ್ಲ. ನಿಮ್ಮಪ್ಪ ಬಂದ? ನಿಮ್ಮಪ್ಪ ಗುಮ್ಮ ಗುಮ್ಮಿ ನಡಿ, ಮನೆಗೆ ಹೋಗೋಣ ಬಾ. ನನ್ನ ಬದನೆಕಾಯಿ ಎತ್ಕೊ ತಿಂತಾಳೆ. ಚಿಕ್ಕ ಚಿಕ್ಕದು 2. ಬಾರೆ ಹೋಗೋಣ. ಇದು ಮೇಲೆ ಇತ್ತು ಪಾಟು, ಅದಕ್ಕೂ ಮಣ್ಣು ತುಂಬಿಸೋಣ, ಏನಾದರೂ ಹಾಕೋಣ ಅಂತೇಳಿ ತಂದಿದ್ದೀನಿ. ನೋಡೋಣ ಏನು ದಬಾಕ್ತೀನಿ ಅಂತ. ನನಗಂತೂ ಗೊತ್ತಿಲ್ಲ, ಏನೋ ಮಾಡೋಣ ಅಂತ ಮಾಡಿಸಿದ್ದೀನಿ, ಗೊತ್ತಿಲ್ಲ. ಒಳ್ಳೆ ಖುಷಿ ಮಣ್ಣಲ್ಲಿ ಒದ್ದಾಡೋಕ್ಕೆ. ಬಾ ಗುಮ್ಮ ಗುಮ್ಮ. ಇದು ಇವಾಗ ತುಳಸಿ ಚೆನ್ನಾಗಿ ಬರ್ತಾ ಇದೆ, ಆದರೆ ಚಳಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಇರಲಿ ಅಂತೇಳಿ ಬಿಟ್ಟಿದ್ದೀನಿ. ಗುಮ್ಮ ಬಾ. ಗುಮ್ಮ ಎಲ್ಲೋದ್ಲಪ್ಪ, ಕಾಣಿಸ್ತಾನೆ ಇಲ್ಲ. ಬಾ, ಬಂದ, ಬೇಗ ಬಾ. ನೋಡಿ ಅಲ್ಲೆಲ್ಲ ಮೂಸ್ಕೊಂಡು ನಿಂತವ. ಓಕೆ, ನಾನು ಇವಾಗ ಕರಿ ಇದ್ದಲ್ಲ ನೋಡ್ತೀನಿ. ಕರಿ ಅಲ್ಲೇ ಅವಳೆ. ಆ ಮರಿಗಳ ಸೌಂಡೇ ಕೇಳಿಸ್ತಿಲ್ಲ. ಏನು ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ. ಅದೂ ನಾನೀಗ ಟೆರೆಸ್ ಮೇಲೆ ಯಾಕೆ ಬಂದೆ ಅಂದರೆ, ಮೇಲೆ ಇದು ನೆನ್ನೆ ವಾಶ್ ಮಾಡಿ ಹಾಕಿರೋದು. ಯಾವುದ್ರದ್ದು ಅಂದರೆ ಹಾಸಿಗೆದು. ಇದು ಬಟ್ಟೆ ಚೆನ್ನಾಗಿದೆ. ನಮ್ಮ ಪುಡ್ತಾ ಯಾವಾಗ ಕೊಡಬೇಡ, ಯೂಸ್ ಮಾಡ್ಕೊನಕರ ಆಗುತ್ತೆ ಅಂತೇಳಿದ್ರು. ಮರ್ತೇ ಹೋಗಿದೆ, ನಾಳೆ ಎತ್ಕೋಬೇಕು. ಇನ್ನಂದರೆ ಮೇಲೆ ಟ್ಯಾಂಕ್ ಇದೆಯಲ್ಲ, ಅದನ್ನು ನಾಳೆ ತೊಳ್ಸೋಣ ಅಂತ ಪ್ಲ್ಯಾನ್ ಇದೆ. ಅದಕ್ಕೆ ನಿನ್ನೆ ಸ್ವಲ್ಪ ಹೊತ್ತು ಮೋಟ್ರ್ ಹಾಕಿದ್ದಷ್ಟೆ. ಇವಾಗ ಲಾಕ್ ಆನ್ ಮಾಡಿ ಹೋಗ್ತೀನಿ ನಾನು. ಇದು ಮೇಲೆ ಟ್ಯಾಂಕ್ದು, ಇದು ಕೆಳಗಡೆ ಟ್ಯಾಂಕ್ದು. ಇದು ತೊಳೆದಿಲ್ಲ, 1 ವರ್ಷ ಆಯಿತು. ಇದನ್ನು ಖಾಲಿ ಆದಮೇಲೆ ಈ ಟ್ಯಾಂಕು ತೊಳಿಬೇಕು. ನೀರು ಎಷ್ಟಿದೆ ನೋಡಿ. ಇದನ್ನ ಆನ್ ಮಾಡಿದ್ದೀನಿ ಈಗ, ಮೇಲೆ ಟ್ಯಾಂಕ್ದು. ಇದು ಆನ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ, ಇಲ್ಲಿ ನೀರು ತುಂಬಿಕೊಳ್ಳುತ್ತೆ. ಎಷ್ಟು ಡಸ್ಟ್ ಉಂಟು ಯಪ್ಪ. ನೋಡಿ ಖಾಲಿ ಆಗಿಬಿಟ್ಟಿದೆ. ಇವಾಗ ತುಂಬಿಕೊಂಡು ಇದು ಹರಿಯುತ್ತೆ. ನಿಮ್ಗೆ ತುಂಬ್ತಾ ಇರೋದು ಗೊತ್ತಾಗ್ತಿಲ್ಲ, ಆದರೆ ನನಗೆ ಗೊತ್ತಾಗ್ತಿದೆ. ಆ ಕಡೆ ಬೀಳ್ತಾ ಇದೆ ನೀರು, ತೋರಿಸ್ತೀನಿ ನೋಡಿ. ಎಲ್ಲಿ ಬೀಳ್ತಾ ಇದೆ
ಓಕೆ, ಲಾಗ್ನ ಆಫ್ ಮಾಡ್ತೀನಿ. ಇದನ್ನು ಆನ್ ಮಾಡಬೇಕು ಸದ್ಯಕ್ಕೀಗ. ಈ ನೀರೆಲ್ಲ ಹೋಗುತ್ತೆ ಗೊತ್ತಾ? ಕೆಳಗಡೆ ಅಮ್ಮನ ಒಂದು ಬಕೆಟ್ ಇಟ್ಕೊಂಡಿದ್ದಾರೆ, ಅಲ್ಲೋಗಿ ಬೀಳ್ತಾ ಇದೆ. ನಿಮಗೆ ಕಾಣಿಸಲ್ಲ, ಸೌಂಡ್ ಆಗ್ತಿದೆ ನೋಡಿ. ಅಲ್ಲೊಂದು ಬಕೆಟ್ ಇದೆ, ಅದು ಗಿಡಗಳಿಗೆ ನೀರು ಹಾಕೋದಕ್ಕೆ ಅಂತೇಳಿ ಇಟ್ಕೊಂಡಿರೋದು. ಹೋಗಲಿ, ಎಷ್ಟು ಹೋಗುತ್ತೆ ಅಷ್ಟು ನೀರು ಹೋಗಲಿ. ಈ ಪ್ರಕಾರ ಸಾಕು ಅಂದ್ಕೋತೀನಿ. ಈ ನಲ್ಲಿ ಏನಂದರೆ ಮೋಟ್ರ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ ನೀರು, ಅದಕ್ಕೆ ಇವಾಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಇವಾಗ ಇಲ್ಲಿ ನೀರು ನಿಂತೋಯ್ತು. ಓಕೆ, ಮಳೆ ಎಲ್ಲ ಹೋದರೆ ಟ್ಯಾಂಕ್ ತೊಳೆಯೋ ಅವಶ್ಯಕತೆ ಇಲ್ಲ. ಹಾಗೆ ಇಲ್ಲಿ ನೀವು ಸೀಗಡಿ ನೋಡ್ತಿರ್ಬೋದು, ಇದು ಯಾವ ಥರ ಇದೆ. ಹಾಗೆ ಈ ಸೀಗಡಿ ನೋಡಿ ಯಾವ ಥರ ಇದೆ, ಎರಡು ಒಂದೇ ಸೀಗಡಿ. ಆದರೆ ಇದು ಉರಿತಾ ಸ್ವಲ್ಪ ಕಲ್ಲರೇ ಚೇಂಜ್ ಆಗೋಯ್ತು, ಒಂಥರ ಕೆಂಪು ಕಲರ್ ಆಗೋಯ್ತು ನೋಡಿ. ನನಗೆ ಆಶ್ಚರ್ಯ ಆಗೋಯ್ತು, ಇದು ಸೀಗಡಿ ಒಂದೇ, ಇದು ಸೀಗಡಿ ಒಂದೇ, ಯಾಕೆ ಈ ಥರ ಆಯ್ತಲ್ಲ ಅಂಥೇಳಿ. ಏನೋ ಗೊತ್ತಿಲ್ಲಪ್ಪ, ತಣ್ಣಗಾದ್ಮೇಲೆ ಆ ಥರ ಆಗುತ್ತಾ ಇಲ್ಲ ಉರಿತಾ ಇರುವಾಗ, ಅದು ಈ ಥರ ಆಗುತ್ತಾ? ನನಗೆ ಆಶ್ಚರ್ಯ ಆಗ್ತಿದೆ. ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇದು ಎರಡು ಒಂದೇ, ಯಾಕೆ ಇದು ಕೆಂಪಗಾಯಿತು, ಇದು ಯಾಕೆ ಇದೇ ಥರ ಇದೆ ಅಂತೇಳಿ. ಓಕೆ, ಹಾಗೆ ಸೀಗಡಿನ ನೀರಿಗೆ ಹಾಕಿದ್ದೀನಿ. ಅವ್ರು ಹೇಳಿದರು ಇದನ್ನು ನೀರಿಗೆ ಹಾಕಿದ್ರೆ ಕಲ್ಲರ್ ಹೋಗಲ್ಲ, ಅಂದರೆ ಬಣ್ಣ ಕಟ್ತಾರೆ ನೋಡಿ, ಕೆಂಪು ಬಣ್ಣ ಅಂತೇಳಿ ಕಟ್ತಾರೆ. ನಾನು ತಂದಿದ್ದೀನಿ, ಅದು ಬಣ್ಣ ಹೋಗುತ್ತೆ, ನೋಡಿದ್ದೀನಿ, ಕಲ್ಲರ್ ಬರುತ್ತೆ. ಇವಾಗ ನೀವು ನೀರು ನೋಡ್ತಾ ಇರ್ಬೋದು, ಬಣ್ಣ ಸ್ವಲ್ಪನೂ ಹೋಗಿಲ್ಲ. ಸೀಗಡಿನೂ ಕೂಡ ಚೆನ್ನಾಗಿದೆ, ನೋಡೋಣ ಟೇಸ್ಟು ಹೆಂಗಿರುತ್ತೆ ಅಂತೇಳಿ. ಹಾಗೆ ಮಮ್ಮಂಗೆ ಉಪ್ಸಾರಿಗೆ ಅಂದರೆ ಸಪ್ರೇಟ್ ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವರು ಬೇಡ ಸೊಪ್ಪಿಗೆ ಒಂದು ಸ್ವಲ್ಪ ಸೀಗಡಿ ಹಾಕು ಅಂತ ಹೇಳಿದ್ರು. ಅದಕ್ಕೆ ಅರ್ಧ ಹುರಿದು ನೀರಲ್ಲಿ ತೊಳಿತಾ ಇದ್ದೀನಿ. ಇನ್ನೂ ಒಂದು ಅರ್ಧ ನೋಡಿ ಇಲ್ಲೇ ಇಟ್ಟಿದ್ದೀನಿ. ಕಲ್ಲರ್ ನೋಡಿ, ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ. ಏನು ಹುರಿದ್ಮೇಲೆ ಕಲ್ಲರ್ ಚೇಂಜ್ ಆಗೋಯ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ, ಹಾಗೆ ನಾನು ಇವಾಗ ಊರಲ್ಲಿ ಪಾನಿ ಇಡ್ತಾರೆ ನೋಡಿ, ಆ ಥರ ನಾನು ಒಂದು ಪಾನಿ ಇಟ್ಟಿದ್ದೀನಿ. ಏನದಪ್ಪ ಅದಿದು ಸಿಪ್ಪೆಗಳು, ಈರುಳ್ಳಿ ಸಿಪ್ಪೆ, ಆಲೂಗಡ್ಡೆ ಸಿಪ್ಪೆ, ಅದು ಎಲ್ಲ ಸಿಪ್ಪೆಗಳಿರುತ್ತಲ್ಲ ಕೊಳೆಯುವಂಥದ್ದು, ಅದನ್ನೆಲ್ಲ ಈ ಥರ ಇಟ್ಕೊಂಡು ಬೆಳಿಗ್ಗೆಗೆ ತೊಗೊಂಡೋಗಿ ಗಿಡಕ್ಕೆ ಹಾಕೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ. ಓಕೆ, ಅಡುಗೆ ಮನೆ ಸಾಂಬಾರು ಮಾಡಬೇಕು. ಟೈಮು 7:45 ಆಗ್ತಾಯಿದೆ, 7:15 ಆಗ್ತಾಯಿದೆ, ಆಗಿದೆ. ಇವಾಗ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಕೂರೋಣ ಅಂತೇಳಿ ಎಲ್ಲ ಹೀಗೆ ನಾನು ಅಡುಗೆ ಮನೆಯಲ್ಲೆಲ್ಲ ಒಡ್ಕೊಂಡಿರ್ತೀನಿ. ನಾನಿಲ್ಲಿ ಮೊಸೊಪ್ಪಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸೀಗಡಿ ಏನಿದೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ, ಘಮ ಅಂತಿದೆಯಾ, ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ತುಂಬ ಅಷ್ಟು ಚೆನ್ನಾಗಿರಲ್ಲ, ಮಧ್ಯ ಒಂದು ಸಿಕ್ಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಮಮ್ಮ ಈ ರೀತಿನೇ ಮಾಡು, ಸಪ್ರೇಟ್ ಮಾಡಿಬಿಡು, ಯಾಕೆಂದರೆ ನಾವು ತಿನ್ನಲ್ವಲ್ಲ, ಅದಕ್ಕೆ ಸಪ್ರೇಟ್ ಮಾಡಿಬಿಡು ಅಂದರು. ಅಯ್ಯೋ, ಅವ್ರಿಗೇನು ಸಪ್ರೇಟ್ ಮಾಡೋದು ಅಂಥೇಳಿ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇಷ್ಟೇ. ಈ ರೀತಿ ಫ್ರೈ ಮಾಡಿಬಿಟ್ಟು ಯಾವಾಗಲೂ ಅಷ್ಟೇ ಸೀಗಡಿ ಬಜ್ಜಿ ಈ ಥರದ್ದೆಲ್ಲ ಮಾಡ್ತೀರಾ ನೋಡಿ, ಅವಾಗೆಲ್ಲ ಎಣ್ಣೆಲಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು ಸಾಂಬಾರಿಗೆ ಮಾಡುವಾಗ ಮಾತ್ರ ಬೇಳೆ ಜೊತೆ ಹಾಕ್ಬಿಟ್ಟು ಕುದಿಸ್ಬೇಕು. ಕೌಶಿ ಹೇಳ್ತಿದ್ದಾನೆ ಘಮ ಅಂತಿದೆ ಅಂತೇಳಿ.
ಅಂದರೆ ಸೀಗಡಿ ಅಲ್ವಾ ಘಮ ಘಮ ಅಂತ ಇರುತ್ತೆ. ಒಂದು ಬೀದಿಗೆಲ್ಲ ಕೇಳಿಸ್ತಾ, ಅಂದರೆ ಈ ರೋಡ್ ಏನಿದೆ ಈ ರೋಡಿಗೆಲ್ಲ ಸ್ಮೆಲ್ ಹೋಗ್ತಾ ಇರುತ್ತೆ. ನಾನು ಬೆಳ್ಳುಳ್ಳಿನೇ ಹಾಕಿಲ್ಲ, ಬರೀ ಈರುಳ್ಳಿ ಮಾತ್ರ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಹಾಗೆ ಬದನೆಕಾಯಿ 2 ಇದ್ದಿದ್ದು, ಆಲೂಗಡ್ಡೆ 1 ಹಾಕಿದ್ದೀನಿ ಸಾಕು ಅಂತೇಳಿ. ಓಕೆ, ಈ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ ಮೊಸರು. ಇವಾಗ ಫ್ರೈ ಆಗಲಿ. ಓಕೆ, ಇವಾಗ ನೋಡ್ತಿದ್ದೀರಾ ಮೊಸಪ್ಪಲ್ಲಿ ಒಂದು ಸೀಗಡಿ ಕಾಣಿಸ್ತಿದೆಯಾ? ಈ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ತುಂಬ ಆದರೆ ಅದು ಅಷ್ಟಿಷ್ಟ ಆಗೋಲ್ಲ. ಯಾವಾಗಲೂ ಅಷ್ಟೇ ಒಂದು ಸಿಗ್ತಾಯಿದ್ರೆ ಮಧ್ಯ ಮಧ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಯಾವಾಗಲಾದ್ರೂ ಮೊಸಪ್ಪು ಮಾಡಿದಾಗ ಈ ರೀತಿ ಮಾಡಿ ನೋಡಿ. ಓಕೆ, ಈಗ ಕುದಿದ್ರೆ ಆಯಿತು ಮೊಸಪ್ಪು ಸಾಂಬಾರು. ಓಕೆ, ಸಾಂಬಾರೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆಗಳಿದೆ, ಮತ್ತು ಪಾತ್ರೆಗಳು ಬಿದ್ದಿದೆ, ಅಂದರೆ ಮಿಕ್ಸಿ ಜಾರು ಅದು ಇದೆಯಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಇದೆ, ಅದು ಬಿಡಿಸ್ಬೇಕು. ನೋಡಿ, ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಅಡುಗೆ ಮಾಡಿ ಅವಾಗ ಏನಾಗ್ಬಿಡುತ್ತೆ, ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಏನಾಗುತ್ತೆ, ನಾವು ವರ್ಷ ಪೂರ್ತಿ ಆರಾಮಾಗಿರ್ತೀವಿ, ಮಧ್ಯದಲ್ಲಿ ಯಾವಾಗಲಾರು ಈ ಥರ ಮಾಡಿದಾಗ ಬಾಡಿಗೆ ಹೆಂಗೆ ಅನಿಸುತ್ತೆ ಅಂದರೆ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ. ಒಂಥರ ಹೆಂಗೆ ಅಂದರೆ ಸಾಕಪ್ಪ ಮಲಗಿಬಿಡ್ಬೇಕು ಅನ್ನೋ ಥರ ಅನಿಸ್ತಾ ಇರುತ್ತೆ. ಆ ಥರ ಇವಾಗ ನನಗೆ ಹಂಗೆ ಅನಿಸ್ತಾ ಇರೋದು. ಇವಾಗ ಪಾತ್ರೆಗಳು ಊಟ ಆದಮೇಲೆ ಪಾತ್ರೆ ತೊಳೆದ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಇವಾಗ ಅಲ್ಲಿರೋದನ್ನ ತೊಳೆದ್ಬಿಟ್ಟು ಆಮೇಲೆ ಟಿ ವಿ ನೋಡ್ತಾ ಬೆಳ್ಳುಳ್ಳಿ ಎಲ್ಲ ಬಿಡಿಸೋಣ ಅಂತೀವಿ ಅಷ್ಟೇ. ಓಕೆ, ಹಾಗೆ ವಿಡಿಯೋನ ನಾನು ಆಮೇಲೆ ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾಳೆ ವೀಡಿಯೋನು ಇದರಲ್ಲೇ ಆ್ಯಡ್ ಮಾಡಿದ್ರೆ ಲಾಂಗ್ ವೀಡಿಯೋ ಆಗುತ್ತೆ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ರಾತ್ರಿ 11:45 ಆಗಿದೆ. ಬೆಕ್ಕು ರಾತ್ರಿ 9 ಗಂಟೆ ಆ ಥರ ಟೈಮಲ್ಲಿ ಹೋಗಿದ್ದು ಮನೆಯಿಂದ ಹೊರಗಡೆ. ಎಲ್ಲೋಯ್ತು ಏನು ಅಂತ ಗೊತ್ತಿಲ್ಲ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಬರುತ್ತೆ ಅಂತೇಳಿ. 11:45 ಗಂಟೆ ತನಕನೂ ವೆಯ್ಟ್ ಮಾಡಿದೆ. ಮತ್ತು ಇದ್ರದ್ದು ಫುಡ್ ಏನಿದೆ ಬೆಕ್ಕದು, ಅದನ್ನು ಸೌಂಡ್ ಮಾಡಿದ್ರೆ ಅದು ಎಲ್ಲಿದ್ರೂ ಓಡಿ ಬರುತ್ತೆ. ಆದರೆ ಅದು ಎಲ್ಲೂ ಬರಲೇ ಇಲ್ಲ, ಎಲ್ಲೋಗಿದೆಯೋ ಏನೋ ಗೊತ್ತಿಲ್ಲ, ಬರಲೇ ಇಲ್ಲ. ಆಮೇಲೆ ಮೋಹನ್ ಮಾಮ ಅವರು ರೇಗಿಸ್ತಾ ಇರ್ತಾರೆ, ಅವಾಗ ಹೋಯ್ತು ಬಿಡು ಅದು ಅಂತೇಳಿ. ಅದಕ್ಕೆ ನಾನು ಇವಾಗ ಸ್ಟ್ರಾಂಗ್ ಆಗಿದ್ದೀನಿ. ಏಕೆಂದರೆ ಮೊದಲಿನ ಬೆಕ್ಕಂತರ ಅದು ಎಲ್ಲೇ ಹೋದ್ರೂ ಅಳೋದು ಆ ಥರ ಎಲ್ಲ ಮಾಡಲ್ಲ. ಬೇಜಾರಾಗುತ್ತೆ, ಇಲ್ಲ ಅಂತಲ್ಲ. ಅದು ಅಷ್ಟು ವರ್ಷದಿಂದ ಸಾಕಿ ಎಲ್ಲಾದರೂ ಹೊಟ್ಟೋಯ್ತು ಬರಲಿಲ್ಲ ಅಂದಾಗ ಸಖತ್ ನೋವಾಗುತ್ತೆ. ಅದು ಸಾಕಿದವ್ರಿಗಷ್ಟೇ ಗೊತ್ತಿರುತ್ತೆ. ಪರವಾಗಿಲ್ಲ, ಅದು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾನು ಅಳಲ್ಲ, ಮೊದಲಿನ ಥರ ಅದರದ್ದೇ ಯೋಚನೆ ಅದೆಲ್ಲ ಮಾಡಲ್ಲ ಅಂತ ಮೋಹನ್ ಮಾಮಂಗೆ ಹೇಳ್ತಾ ಇದ್ದೆ. ನಾನು ಅಷ್ಟೊತ್ತು ತನಕ ಆದ್ರೂ ಮಲ್ಕೊಂಡ್ರೂ ನಾವೆಷ್ಟೇ ಯೋಚನೆ ಮಾಡಬಾರ್ದು ಅಂದ್ರೂ ಮಲ್ಕೊಂಡ್ರೆ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಯಾಕೆಂದರೆ ಅದು ಬಂದಿಲ್ಲ ಅಂತೇಳಿ. ಆಮೇಲೆ ನಾನೇನು ಮಾಡಿದೆ ಅಂದರೆ ಗೇಟನ್ನ ಓಪನ್ ಮಾಡಿಟ್ಟು ಡೋರ್ ಮಾತ್ರ ಕ್ಲೋಸ್ ಮಾಡಿದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.